ನಮಸ್ಕಾರ. ಅದ್ವೈತ್ ಅಸ್ಟ್ರಾಲಜಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಧಿಕ ಮಾಸ ಅಂದ್ರೇನು ಅನ್ನೋದನ್ನ ತಿಳಿದುಕೊಳ್ಳೋಣ. ಈ ಅಧಿಕ ಮಾಸವು ಸರಿಸುಮಾರು 32 ತಿಂಗಳು 16 ದಿನಗಳಿಗೊಮ್ಮೆ ಬರುತ್ತದೆ. ಇದು ಯಾಕೆ ಅಂತಂದ್ರೆ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ನಾವು 2 ರೀತಿ ವರ್ಷಗಳನ್ನು ಫಾಲೋ ಮಾಡ್ತೀವಿ. ಒಂದು ಸೌರ ವರ್ಷ, ಇನ್ನೊಂದು ಚಂದ್ರ ವರ್ಷ ಅಂತ. ಪ್ರತಿ ವರ್ಷ ಈ 2 ವರ್ಷಗಳನ್ನು ನಾವು ಹೋಲಿಕೆ ಮಾಡಿ ನೋಡಿದಾಗ ಸರಿಸುಮಾರು 11 ದಿನಗಳ ವ್ಯತ್ಯಾಸ ಬರುತ್ತದೆ. ಇದನ್ನೇ ಸರಿಪಡಿಸಲು ಹೆಚ್ಚುವರಿ ತಿಂಗಳನ್ನು ಒಂದು ಸೇರಿಸಲಾಗುತ್ತದೆ. ಆ ಹೆಚ್ಚುವರಿ ತಿಂಗಳೇ ಅಧಿಕ ಮಾಸ. ಈ ಬಾರಿ ಅದು ಜ್ಯೇಷ್ಠ ಮಾಸದಲ್ಲಿ ಪರಿವರ್ತನೆಯಾಗಿದೆ. ಅಂದರೆ ಇದನ್ನ ಜ್ಯೇಷ್ಠ ಅಧಿಕ ಮಾಸ ಅಂತ ಹೇಳ್ತಾರೆ. ಇನ್ನು ಇದನ್ನ ಪುರುಷೋತ್ತಮ ಮಾಸ ಅಂತಾನೂ ಕರೀತಾರೆ. ಪುರುಷೋತ್ತಮ ಮಾಸ ಅಂತಾನೆ ಯಾಕೆ ಕರೀತಾರೆ ಅಂತಂದ್ರೆ ಹಿಂದೂ ತತ್ವಶಾಸ್ತ್ರದ ಪ್ರಕಾರ ಸೃಷ್ಟಿ, ಸ್ಥಿತಿ, ಲಯ ಈ ಮೂರುಗಳಿಗೆ ಕಾರಣಕರ್ತರಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಈ ಸ್ಥಿತಿ ಅಂದ್ರೆ ಯೂನಿವರ್ಸನ್ ಬ್ಯಾಲೆನ್ಸ್ ಮಾಡುವ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲ, ಅದು ಶ್ರೀ ಮಹಾವಿಷ್ಣುವಿಗೆ ದೊರಕಿದೆ. ಸೊ ಇದೇನು ಒಂದು ಹೆಚ್ಚುವರಿ ತಿಂಗಳು ಇದೆ ಅಲ್ಲ, ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕಂತಂದ್ರೆ ಅದನ್ನ ಶ್ರೀ ಮಹಾವಿಷ್ಣುವಿಗೆ ಸಮರ್ಪಿತ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಇದನ್ನ ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಇನ್ನು ಈ ತಿಂಗಳಲ್ಲಿ ಶ್ರೀ ಮಹಾವಿಷ್ಣುವಿನ ವಿಷ್ಣು ಸಹಸ್ರನಾಮ ಪಠಣೆ ಮತ್ತೆ ಓಂ ನಮೋ ಭಗವತೆ ವಾಸುದೇವಾಯ ಜಪ ಮಾಡಿದರೆ ತುಂಬಾ ಒಳ್ಳೆಯದು. ಈ ತಿಂಗಳಲ್ಲಿ ಇವಾಗ ನಾವು ಆಸ್ಟ್ರಾಲಜಿಕಲಿ ಏನು ನಿಮಗೆ ಜಾತಕ ವಿಶ್ಲೇಷಣೆ ಮಾಡಿ ಪರಿಹಾರ ಕೊಡ್ತೀವಲ್ಲ, ಆ ಪರಿಹಾರದ ದಾನ ಏನು ಮಾಡಕ್ಕೆ ಕೆಲವೊಂದು ಹೇಳಿರ್ತೀವಲ್ಲ, ಇವಾಗ ಮಾಡಿದರೆ ತುಂಬಾ ಒಳ್ಳೆಯದು. ಈ ತಿಂಗಳಲ್ಲಿ ಒಳ್ಳೆ ಕಾರ್ಯಗಳಾದ ನಾಮಕರಣ, ಗೃಹ ಪ್ರವೇಶ, ಮದುವೆ, ಮುಂಜುವೆ ಇವು ಯಾವುದನ್ನು ಮಾಡಬಾರ್ದು. ಇದೊಂದು ಆಧ್ಯಾತ್ಮದ ಕಡೆಗೆ ಮನುಷ್ಯ ತನ್ನನ್ನು ತಾನು ಕೊಂಡೊಯ್ದುಕೊಳ್ಳುವಂತ ಅದ್ಭುತ ಸಮಯ. ಇದನ್ನ ಸದುಪಯೋಗ ಪಡಿಸಿಕೊಂಡ್ರೆ ಒಳ್ಳೆಯದು. ಆಮೇಲೆ ಹಾಗೆ ನೋಡಿದ್ರೆ ಯಾವತ್ತು ಅನ್ಯಾಯ, ವಂಚನೆ ಈ ಥರ ಮಾಡಬಾರ್ದು. ಮಾಡಿದ್ರೆ ಅದಕ್ಕೆ ತಕ್ಕ ಶಿಕ್ಷೆ ಇದ್ದೇ ಇರುತ್ತದೆ. ಆದರೆ ಈ ತಿಂಗಳಲ್ಲಿ ಮಾಡಿದ್ರೆ ಅದಕ್ಕೆ ನೀವು ಡಬಲ್ ಪೆನಾಲ್ಟಿ ಅಂದರೆ ಶಿಕ್ಷೆನೂ ಕೂಡ ಅಧಿಕವಾಗಿ ತೆತ್ತಬೇಕಾಗತ್ತೆ. ದೇವರು ಈ ಅಧಿಕ ಮಾಸವನ್ನ ನಮ್ಗೆಲ್ಲರಿಗೂ ಒಂದು ಆಪರ್ಚುನಿಟಿಯಾಗಿ ಕೊಟ್ಟಿದ್ದಾನೆ. ನಮ್ಮ ಆತ್ಮವನ್ನ ಆ ದೇವರಿಗೆ ಸಮರ್ಪಿಸುವಂತ ಒಂದು ಶುಭ ಕಾಲ. ಇದರ ಸದುಪಯೋಗ ಪಡೆದುಕೊಳ್ಳಿ. ಆ ಶ್ರೀ ಮಹಾವಿಷ್ಣುವಿನ ಕೃಪೆ ಎಲ್ಲರ ಮೇಲೆ ಇರಲಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್.